ಅನಿಲ್ ರಾಜ್ ಮತ್ತು ಸುನಿಲ್ ರಾಜನ ಗೆಳೆತನದಿಂದ ಸಾಕಷ್ಟು ಹಣ ಗಳಿಸಿದಂತಾಯಿತು. ಹೀಗೇನಿದ್ದರೂ ಹೆಣ್ಣಿನ ಸುಖ ಸವಿಯುವುದೇ ಈ ಮುತ್ತುರಾಜನ ಚಮತ್ಕಾರ. ಕಡೆ ಬರುತ್ತಿದ್ದಾಳೆ, ಬರಲಿ. ನಿಲ್ಲು ಕಾವೇರಿ. ಏಕೆ ನಿಲ್ಲಬೇಕು? ಮಾತನಾಡಲು ಕಾವೇರಿ. ಯಾರೊಂದಿಗೆ? ನಿನ್ನೊಂದಿಗೆ. ಅದರ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ನನಗಿದೆಯಲ್ಲ. ನೋಡಿ, ವಿನಾಕಾರಣವಾಗಿ ಏನೇನೋ ಮಾತನಾಡಬೇಡಿ. ಅದೇನಂತ ನೇರವಾಗಿ ಹೇಳಿ. ಹೇಳುತ್ತೇನೆ ನೋಡು ಕಾವೇರಿ, ನನ್ನಲ್ಲಿ ಸಾಕಷ್ಟು ಹಣವಿದೆ. ಅದಕ್ಕಾಗಿ ನೀನು ನನ್ನಲ್ಲಿ ಒಂದಾದರೆ ನನ್ನಲ್ಲಿರುವ ಹಣ ನಿನ್ನದಾಗುತ್ತದೆ. ನೋಡು, ನಿನ್ನ ಹಣವನ್ನು ತೆಗೆದುಕೊಂಡು ಹೋಗಿ ಸತ್ತ ಹೆಣದ ಮೇಲೆ ಹಾಕು. ನನಗೆ ಹಣದ ಅವಶ್ಯಕತೆ ನನಗಿಲ್ಲ. ಬಾಯಿ ಮಾತಲ್ಲಿ ಮಾನದ ಬಗ್ಗೆ ಮಾತನಾಡಿ ಕತ್ತಲಲ್ಲಿ ಸೆರಗಾಸುವ ನಿನ್ನಂತ ಸೋಗಲಾಡಿ ಹೆಣ್ಣುಗಳನ್ನು ನಾನು ಸಾಕಷ್ಟು ನೋಡಿದ್ದೇನೆ. ಮುತ್ತುರಾಜ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಬಾಯಿಗೆ ಬಂದಂತೆ ಮಾತನಾಡಬೇಡ. ನೋಡು, ಇವಳು ಕಾವೇರಿ, ಬೆಂಕಿಯಷ್ಟೇ ಪವಿತ್ರಳು. ಮಾತಿನಲ್ಲಿ ಬೆಂಕಿ, ನಡೆಯಲ್ಲಿ ಬೆಂಕಿ, ಬದುಕಿನಲ್ಲಿ ಬೆಂಕಿ ಅಂತಿದ್ದು ಗಂಡನ ಕಂಡಿಗೆ ಮಣ್ಣೆರೆಸಿ ಮೆಂಡನಿಗೆ ತಂಪು ನೀಡುವ ನಿನ್ನಂತ ಸೋಗಲಾಡಿ ಹೆಣ್ಣುಗಳನ್ನು ನಾನು ಸಾಕಷ್ಟು ನೋಡಿದ್ದೇನೆ. ಬಾಯಿ ಮುಚ್ಚೋ ದುರಾತ್ಮ. ಒಂದು ಹೆಣ್ಣನ್ನು ಕೀಳು ದೃಷ್ಟಿಯಿಂದ ಕಾಣ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಆ ನಿನ್ನ ಅಕ್ಕ, ತಂಗಿ, ತಾಯಿ ಇದ್ದರೆ ಅದೇ ರೀತಿ ನೋಡ್ತಾ ಇದ್ದ. ತಾಯಿ ಜನ್ಮ ಕೊಟ್ಟಿರೋಳು ನಿಜಕ್ಕಿಲ್ಲ. ಆದರೆ ಗಂಡು ಹೆಣ್ಣುಗಳ ಸಮ್ಮಿಲನದಿಂದ ತಾಯಿ ಹುಟ್ಟಿರುವುದು. ಹಾಗಾದರೆ ಅಂತ ಹೆಣ್ಣನ್ನು ಸಮ್ಮಿಲನದಿಂದ ಆಗಲು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಕಂಡ ಹೆಣ್ಣು ಸುಖ ಪಡೆಯಲು ಯಾವ ಹೆಣ್ಣಾದರೇನು ಕಾವೇರಿ? ಮಾತು ಬೆಳೆಸೋದ್ರಲ್ಲಿ ಅರ್ಥವಿಲ್ಲ. ಸುಮ್ಮನೆ ಬಂದು ಒಂದಾಗು ನನ್ನಲ್ಲಿ. ಅದು ಮಾತ್ರ ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ನೋಡು, ಕರೆದ ತಕ್ಷಣ ಬಂದು ಒಂದಾಗಲು ನಾನೇನೋ ಸೂಳೆ ಅಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಕಾಮುಕ. ಸೂಳೆ ಅಂತ ಯಾರು ಹೇಳಿದ್ರು ಚಿನ್ನ? ನನ್ನ ದಾರಿಯಲ್ಲಿ ನೀನು ಇರು. ಆದರೆ ಸ್ವಲ್ಪ ಹೊತ್ತು ಬಂದು ನನಗೆ ಸುಖ ನೀಡು. ಅಯ್ಯೋ ಅಮ್ಮ, ಈ ಪಾಪಿಯಿಂದ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಸುಖ ಬೇಕಾದ್ರೆ ಯಾವಳಾದ್ರೂ ಹೆಣ್ಣನ್ನು ಮದುವೆ ಆಗಿ ಸುಖವಾಗಿರು. ಆದರೆ ಪರಸ್ತ್ರೀಯರನ್ನು ಕಾಮದಾಟಕ್ಕೆ ಕರೆಯಬೇಡ. ಕಾವೇರಿ, ನನಗೆ ಎದುರುತ್ತರ ಕೊಡುತ್ತಾ ಬಂದರೆ ನಿನ್ನ ಸ್ಥಿತಿ ಏನಾಗುತ್ತದೆ ಗೊತ್ತೇನು ನಿನಗೆ? ಏನಾಗುತ್ತದೆ? ಏನಾಗುತ್ತದೆ? ನಿನ್ನ ಸ್ಥಿತಿ ಗಾಣಕ್ಕೆ ಸಿಕ್ಕ ಮೀನಿನಂತಾಗುತ್ತದೆ. ಬೇಡ ಬೇಡ ಮುತ್ತುರಾಜ, ನಿನ್ನ ಕೈ ಮುಗಿಯುತ್ತೇನೆ. ನನ್ನ ಶೀಲವನ್ನು ಏನು ಮಾಡಬೇಡ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಕಬ್ಬಿಣವನ್ನು ಕಾಯಿಸದೆ ಬಗ್ಗಿಸಲು ಹೋದರೆ ಅದು ಬಗ್ಗುವುದಿಲ್ಲ. ಅದರಂತೆ ನಾನೀಗ ನಿನ್ನ ಮೈ ಮೇಲೆ ಬೀಳದಿದ್ದರೆ ನನ್ನ ಆಶೆಯನ್ನು ಕೇಳುತ್ತಿರಲಿಲ್ಲ. ಹಾಗಾದರೆ ಈಗ ನಾನೇನು ಮಾಡಬೇಕು? ಹೆಚ್ಚಿನದು ಏನು ಬೇಡ. ನಿನ್ನ ಕೋಗಿಲೆ ಕಂಠದಿಂದ ಆಡಿ ಕುಣಿದು ನರ್ತಿಸಿದರೆ ಅಷ್ಟೇ ಸಾಕು. ನನ್ನ ಶೀಲವನ್ನು ಉಳಿಸಿಕೊಡಬೇಕೆಂದರೆ ನಾನು ಇವನ ಜೊತೆ ಹಾಡಿ ಕುಣಿಯಲೇಬೇಕು. ಏನು ಯೋಚನೆ ಮಾಡುತ್ತೀರಿ ಕಾವೇರಿ? ನಿಮ್ಮ ಜೊತೆಯಲ್ಲಿ ಯಾವ ಹಾಡನ್ನು ಹಾಡಬೇಕೆಂದು ಯೋಚಿಸ್ತಾ ಯಾವ ಹಾಡು ಆದರೇನು ಕಾವೇರಿ? ಒಟ್ಟಿನಲ್ಲಿ ನೀನೀಗ ಕುಣಿಯಬೇಕು ನನ್ನ ಕಣ್ಣ ಮುಂದೆ.